ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ರೋಹಿತ್ ಶರ್ಮಾ ಅವರ ನಿವೃತ್ತಿಯ ಕುರಿತು ಬಿಗ್ ಅಪ್ಡೇಟ್ ಅನ್ನೇ ನೀಡಿತಂತಾನೆ ಹೇಳ್ಬೋದು BCCI. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಅವರ ನಿವೃತ್ತಿಯ ಕುರಿತು ಎಲ್ಲ ಊಹಾಪೋಹಗಳಿಗೂ ಬ್ರೇಕ್ ಹಾಕಿತ್ತಂತಾನೆ ಹೇಳ್ಬೋದು BCCI. ಇನ್ನು 2027ರ ODI ವರ್ಲ್ಡ್ ಕಪ್ನ ಪ್ಲೇಯಿಂಗ್ 11ರಲ್ಲಿ ರೋಹಿತ್ ಶರ್ಮಾ ಅವರು ಸ್ಥಾನ ಸಿಗುತ್ತೋ ಅಥವಾ ವೈಭವ್ ಸೂರ್ಯವಂಶಿ ಅವರಿಗೆ ಸ್ಥಾನ ಸಿಗುತ್ತೋ ಎಂಬುದರ ಕುರಿತು BCCIನ ಅಧ್ಯಕ್ಷರಾಗಿರುವಂತಹ ಜೈಶಾ ಅವರು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅಚ್ಚರಿಯ ಹೇಳಿಕೆ. ಇನ್ನು ರೋಹಿತ್ ಶರ್ಮಾ ಅವರ ನಿವೃತ್ತಿ ಕುರಿತು BCCIನ ಕಾರ್ಯದರ್ಶಿಯಾಗಿರುವಂತಹ ದೇವಜಿತ್ ಸೈಕಿಯವರವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಈ ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಕುರಿತು ವೈಭವ್ ಸೂರ್ಯವಂಶಿ ಕುರಿತು BCCIನ ಅಧ್ಯಕ್ಷ ಜೈಶಾ ಅವರು ಏನೆಲ್ಲ ಅಚ್ಚರಿಯ ಹೇಳಿಕೆಗಳನ್ನು ನೀಡಿದ್ದಾರೆ ಎಂಬುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಟುಕೊಳ್ಳಿ. ನಿಮಗೆ ಟೀಮ್ ಇಂಡಿಯಾದಲ್ಲಿ ಯಾವ ಪ್ಲೇಯರ್ ಇಷ್ಟ ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಮೊದಲಿಗೆ ರೋಹಿತ್ ಶರ್ಮಾ ಅವರ ನಿವೃತ್ತಿಯ ಕುರಿತು ಮಾತನಾಡಿದಂಥ ಮಾಧ್ಯಮದಲ್ಲಿ ಮಾತನಾಡಿದಂಥ BCCIನ ಕಾರ್ಯದರ್ಶಿಯಾಗಿರುವಂಥ ದೇವಜಿತ್ ಸೈಕಿಯವರವರು ಈ ರೀತಿಯಾಗಿ ತಿಳಿಸಿರ್ತಾರೆ. ರೋಹಿತ್ ಶರ್ಮಾ ಕುರಿತು ನಿವೃತ್ತಿಯ ಕುರಿತು ಊಹಾಪೋಹಗಳನ್ನು BCCI ಶುಕ್ರವಾರ ತಳ್ಳಿ ಹಾಕಿದೆ ಅಂತಲೇ ಹೇಳ್ಬೋದು. ಲಾರ್ಡ್ಸ್ನಲ್ಲಿ ಇಂದು ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಕೊನೆಯ ಪಂದ್ಯ ಮುಗಿದ ಬಳಿಕವೂ ಸಹ ರೋಹಿತ್ ಶರ್ಮಾ ಅವರು ಭಾರತ ಪರ ಆಡಲಿದ್ದಾರೆ ಎಂಬ ಅಚ್ಚರಿ ಹೇಳಿಕೆಯನ್ನೇ ನೀಡಿದ್ದಾರೆ ಅಂತ ಹೇಳ್ಬೋದು. ಹೌದು, ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ ಪಂದ್ಯದ ಮೂಲಕ ವಿದಾಯ ಹೇಳುತ್ತಾರೆ ಎನ್ನಲಾಗಿತ್ತು. ಈ ಕುರಿತು ಸ್ಪಷ್ಟನೆ ನೀಡಿದ BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯವರವರು ರೋಹಿತ್ ಶರ್ಮಾ ಅವರ ಭವಿಷ್ಯದ ಬಗ್ಗೆ ಮಾಧ್ಯಮದಲ್ಲಿ ಸಾಕಷ್ಟು ಊಹಾಪೋಹಗಳು ಹರಿದಾಡುತ್ತಿದ್ದಾವೆ, ಆದರೆ ಅದರ ಬಗ್ಗೆ ಯಾವುದೇ ಚರ್ಚೆಯೂ ಸಹ ನಾವು ನಡೆಸಿರುವುದಿಲ್ಲ ಅಂತ ಹೇಳಿರ್ತಾರೆ ಸ್ನೇಹಿತರೆ. ಇನ್ನು ಇದಾದ ಬಳಿಕ ಮಾತನಾಡಿದಂಥ ಜೈಶಾ ಅವರವರು ರೋಹಿತ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಕುರಿತು ಅಚ್ಚರಿಯ ಹೇಳಿಕೆಯನ್ನು ನೀಡಿರುತ್ತಾರೆ. ಇನ್ನು ರೋಹಿತ್ ಶರ್ಮಾ ಅವರು ಈ ಲಾರ್ಡ್ಸ್ನಲ್ಲಿ ನಡೆಯಲಿರುವ 3ನೇ ODI ಪಂದ್ಯ ಮುಗಿದ ಬಳಿಕ ಇಂಗ್ಲೆಂಡ್ ವಿರುದ್ಧದ 3ನೇ ODI ಪಂದ್ಯ ಮುಗಿದ ಬಳಿಕ ವಿದಾಯ ನೀಡುವುದನ್ನು ಅದು ಸುಳ್ಳು ಎಂದು ಹೇಳಿರುತ್ತಾರೆ. ಊಹಾಪೋಹಗಳಿಗೆ ಬ್ರೇಕ್ ಹಾಕಿದ ಜೈಶಾ ಅವರವರು ರೋಹಿತ್ ಶರ್ಮಾ ಅವರವರು 2027ರ ODI ವರ್ಲ್ಡ್ ಕಪ್ನಲ್ಲಿ ಸಹ ಮುಂದುವರಿಯಲಿದ್ದಾರೆ. ಓಪನಿಂಗ್ ಸ್ಲಾಟ್ನಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಮುಂದುವರಿಯಲಿದ್ದಾರೆ ಮತ್ತು ಬ್ಯಾಕಪ್ ಓಪನರ್ ಆಗಿ ವೈಭವ್ ಸೂರ್ಯವಂಶಿಯನ್ನು ಸೆಲೆಕ್ಟ್ ಮಾಡುತ್ತೇವೆ ಅಂತ ಅಚ್ಚರಿಯ ಹೇಳಿಕೆಯನ್ನು ನೀಡಿರುತ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಒಬ್ಬ ದಿಗ್ಗಜ ಆಟಗಾರ. ಅವರು 2027ರ ODI ವರ್ಲ್ಡ್ ಕಪ್ ಗೆಲ್ಲುವುದು ಅವರ ಡ್ರೀಮ್ ಆಗಿರುತ್ತದೆ. ಹಾಗಾಗಿ ಅವರಿಗೆ ಮುಂದುವರಿಯಲು ಅವಕಾಶ ಇರುತ್ತದೆ ಅಂತ ಜೈಶಾ ಅವರು ಹೇಳಿರ್ತಾರೆ ಸ್ನೇಹಿತರೆ. ನಿಮ್ಗೇನು ಅನ್ನಿಸ್ತದೆ ಸ್ನೇಹಿತರೆ? ವೈಭವ್ ಸೂರ್ಯವಂಶಿ ಮತ್ತು ರೋಹಿತ್ ಶರ್ಮಾ ಅವರಲ್ಲಿ ಯಾವ ಆಟಗಾರ 2027ರ ODI ವರ್ಲ್ಡ್ ಕಪ್ನಲ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ಆಡಲಿದ್ದಾರೆ ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.